ಅಪ್ಪ ಅಪ್ಪ ಮಗ ಎಂಥ ಸಂಬಂಧ, ಏನ್ ಆನಂದ, ಇದೆಂಥ ನೋಟ. ಇದು ನಮ್ಮ ಮನೆನ. ಅಯ್ಯೋ ದೇವ್ರೆ, ಈಗ ನನ್ಗೆ ಗೊತ್ತಾಯ್ತು. ಇನ್ನು ನನ್ ಯಾಕೆ ಉಳಿಸಿದ್ಯಾ ನೀನು? ಅಣ್ಣವ್ರದು 97ನೇ ವರ್ಷದ ಹುಟ್ಟದಬ್ಬ ಅಲ್ವೇನಪ್ಪ? ಅದನ್ನ ಮರೆಯೋದಕ್ಕಾಗತ್ತೇನಪ್ಪ? ತಂದೆಯಾಗಿ, ಮಗನಾಗಿ, ದೇವರಾಗಿ, ಭಕ್ತನಾಗಿ ಅವರು ನಿರ್ವಹಿಸಿದ ಪಾತ್ರಗಳೇನು ಕಮ್ಮಿನ? ಸಂಸಾರದಲ್ಲಿ ಪ್ರೀತಿ, ವಾತ್ಸಲ್ಯ, ನಂಬಿಕೆ ಇದೆಲ್ಲ ಅಂದ್ರೆ ಏನು? ಒಬ್ಬ ಪರಿಪೂರ್ಣ ನಾಗರಿಕ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಂತ ಮಹಾನ್ ಚೇತನ ಅವರು. ಆ ಬಂಗಾರದ ಮನುಷ್ಯ ಚಿತ್ರ ನೋಡಿ ಬದಲಾದವರು ಅದೆಷ್ಟೋ ಜನ. ಒಡ ಹುಟ್ಟಿದವರು ಸಿನಿಮಾ ನೋಡಿ ಅಣ್ಣ ತಮ್ಮಂದರು ಹೇಗಿರಬೇಕು ಅಂತ ಕಲ್ತ್ಕೊಂಡವರು ಎಷ್ಟೋ ಜನ. ನನ್ನ ಮನೇಲೂ ಇಂಥ ಒಬ್ಬ ಮಗ ಇರಬಾರ್ದಾಗಿತ್ತಾ, ಇಂಥ ಒಬ್ಬ ತಂದೆ ಇರಬಾರ್ದಾಗಿತ್ತಾ ಅಂತ ಆಸೆ ಪಟ್ಟ ಜೀವಗಳು ಅದೆಷ್ಟೋ. ನಮ್ಮ ಅಮ್ಮನೂ ಸೇರಿ, ನಾನು ಸೇರಿ. ಆದರೆ ನಾನು ಅದೃಷ್ಟವಂತನಲ್ಲಪ್ಪ. 3 ಗಂಡು ಮಕ್ಕಳನ್ನ ಹೆತ್ತು ಜೀವನ ಚೈತ್ರ ಪಿಕ್ಚರಲ್ಲಿ ಆ ಮಹಾನುಭಾವ ಅದೇನು ನೋವನ್ನ ಅನುಭವಿಸಿದ್ನೋ ಅದೇ ನೋವನ್ನ ನಾನು ಅನುಭವಿಸ್ತಾ ಇದ್ದೆ.